ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕದಲ್ಲಿ ಮಳೆಯ ಅಭಾವ ಉಂಟಾಗಿದೆ. ಒಂದು ಕಡೆ ಕಾವೇರಿ ಹೋರಾಟ, ಮಗದೊಂದು ಕಡೆ ಹವಾಮಾನದಲ್ಲಿ ವೈಪರೀತ್ಯ, ಹಲವು ಕಡೆ ಅನಾವೃಷ್ಟಿಯಾಗಿದ್ದರೆ ಕೆಲವು ಕಡೆ ಅತಿವೃಷ್ಟಿ. ಒಂದು ಹನಿ ಕೂಡ ಮಳೆ ಬಾರದ ಹಲವು ಪ್ರದೇಶಗಳಿದ್ದಾವೆ. ಜಲಾಶಯದಲ್ಲಿ ನೀರಿನ ಪ್ರಮಾಣ ಸರಿಯಾದ ರೀತಿಯಲ್ಲಿ ಇಲ್ಲದ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳಿಗೂ ಕೂಡ ಬಹಳಷ್ಟು ತೊಂದರೆ ಉಂಟಾಗಿದೆ. ಹಾಗಾದರೆ ಜಲಾಶಯಗಳ ನೀರಿನ ಮಟ್ಟ ಎಷ್ಟೆಷ್ಟಿದೆ ನೋಡ್ತಾ ಹೋಗೋಣ. ಜಲಾಶಯಗಳ ನೀರಿನ ಮಟ್ಟದ ಸಮಗ್ರ ಮಾಹಿತಿ. ಮೊದಲನೇದಾಗಿ KRS ಡ್ಯಾಮ್ ತಗೊಳ್ಳೋಣ. ಇಲ್ಲಿ ಸಮುದ್ರ ಮಟ್ಟದಿಂದ ಗರಿಷ್ಠ ಮಟ್ಟ ಅಡಿಗಳಲ್ಲಿ ನಾವು ನೋಡ್ತಾ ಹೋಗೋದಾದರೆ 124 ಅಡಿ, ಅಂದರೆ 124.80 ಅಡಿ. ಇಂದಿನ ನೀರಿನ ಮಟ್ಟ ಎಷ್ಟಿದೆ ನೋಡೋದಾದರೆ 109.74 ಇರುವಂಥದ್ದು. ಇನ್ನು ಒಳಹರಿವಿನ ಪ್ರಮಾಣ ಎಷ್ಟಿದೆ ನೋಡೋದಾದರೆ 4875 ಕ್ಯೂಸೆಕ್ಸ್. ಹೊರಹರಿವಿನ ಪ್ರಮಾಣ 2310 ಕ್ಯೂಸೆಕ್ಸ್. ಹಾರಂಗಿ 2859 ಅಡಿ, 2859 ಅಡಿ ಸಮುದ್ರ ಮಟ್ಟದಿಂದ. ಇಂದಿನ ಮಟ್ಟ 2858.07. ಇನ್ನು ಒಳಹರಿವಿನ ಪ್ರಮಾಣ 4133, ಹೊರಹರಿವು 5001. ಕಬಿನಿ ಜಲಾಶಯಕ್ಕೆ ಬರೋದಾದರೆ ಗರಿಷ್ಠ ಮಟ್ಟ 2284, ಇಂದಿನ ಮಟ್ಟ 2282.36, ಒಳಹರಿವು 8448, ಹೊರಹರಿವು 10,000 ಕ್ಯೂಸೆಕ್ಸ್. ಹೇಮಾವತಿ ಜಲಾಶಯ ಬರುವುದಾದರೆ ಗರಿಷ್ಠ ಮಟ್ಟ 2922, ಇಂದಿನ ಮಟ್ಟ 2916.03, ಒಳಹರಿವು 3820, ಹೊರಹರಿವು 500 ಕ್ಯೂಸೆಕ್ಸ್. ಲಿಂಗನಮಕ್ಕಿ ಜಲಾಶಯಕ್ಕೆ ಬರುವುದಾದರೆ 1819 ಗರಿಷ್ಠ ಮಟ್ಟ, 1793.25 ಇಂದಿನ ಮಟ್ಟ. ಇನ್ನು ಒಳಹರಿವಿನ ಪ್ರಮಾಣ 17,477, ಹೊರಹರಿವು 3,420 ಕ್ಯೂಸೆಕ್ಸ್. ಇನ್ನು ಮುಂದಿನ ಜಲಾಶಯವನ್ನು ನೋಡ್ತಾ ಹೋಗೋದಾದರೆ ಮಲಪ್ರಭಾದಲ್ಲಿ ಗರಿಷ್ಠ ಮಟ್ಟ 2079.50, ಇಂದಿನ ಮಟ್ಟ 2065.40, ಒಳಹರಿವು 4025 ಕ್ಯೂಸೆಕ್ಸ್. ಇನ್ನು ಹೊರಹರಿವು 7944 ಕ್ಯೂಸೆಕ್ಸ್. ಆಲಮಟ್ಟಿ ಜಲಾಶಯಕ್ಕೆ ಬರುವುದಾದರೆ 519, ಗರಿಷ್ಠ ಮಟ್ಟ 519.42, ಇಂದಿನ ಮಟ್ಟ 27,979 ಒಳಹರಿವಿದೆ, ಹೊರಹರಿವು 20,165 ಕ್ಯೂಸೆಕ್ಸ್ ಇದೆ. ಇನ್ನು ನಾರಾಯಣಪುರ ಜಲಾಶಯದ ವಿಚಾರಕ್ಕೆ ಬರುವುದಾದರೆ 492.25 ಗರಿಷ್ಠ ಮಟ್ಟ, 492.23 ಇಂದಿನ ಮಟ್ಟ, 20,000 ಕ್ಯೂಸೆಕ್ಸ್ ಒಳಹರಿವಿದೆ, 12,960 ಹೊರಹರಿವಿದೆ.